ಫಿನಾಲೆ ಹಂತಕ್ಕೆ ತಲುಪಿದ ಸರಿಗಮಪ ಶೋ ಮುಕ್ತಾಯ ಹಂತಕ್ಕೆ ಬಂದು ನಿಂತಿದೆ. ವೀಕ್ಷಕರ ನೆಚ್ಚಿನ ಶೋ 13 ಸ್ಪರ್ಧಿಗಳು ವಿನ್ನರ್ ಪಟ್ಟ ಸಿಗೋದು ಯಾರಿಗೆ? ಹಾಗಾದ್ರೆ ಇಷ್ಟು ದಿನಗಳ ಕಾಲ ತಮ್ಮ ಹಾಡುಗಳ ಮೂಲಕವೇ ವೀಕ್ಷಕರ ಮನಸ್ಸಿಗೆ ಮುದ ನೀಡುತ್ತಿದ್ದ ಗಾಯಕರಿಗೆ ಅಗ್ನಿ ಪರೀಕ್ಷೆ ಶುರುವಾಗ್ತದೆ. ನಾಡಿನ ನಾನಾ ಭಾಗದ ಗಾನ ಕೋಗಿಲೆಗಳು ವೇದಿಕೆಗಾಗಿ ಹಂಬಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ಅರಸಿ ಬಂದವರು ಫಿನಾಲೆ ಹಂತಕ್ಕೆ ತಲುಪಿದ್ದಾರೆ. ಈಗಾಗಲೇ 13 ಸ್ಪರ್ಧೆಗಳಲ್ಲಿ ಒಬ್ಬರಿಗೆ ಲಕ್ಕಿ ಎಂಬಂತೆ ಫಿನಾಲೆ ಟಿಕೆಟ್ ಸಿಕ್ಕಿಬಿಟ್ಟಿದೆ. ಸೊ ಟಿಕೆಟ್ ಟು ಫಿನಾಲೆ ಪಾಸ್ ಪಡೆದ ಲಕ್ಕಿ ಸ್ಪರ್ಧಿ ಬೇರೆ ಯಾರು ಅಲ್ಲ, ಅವರೇ ಬೀದರ್ನ ಶಿವಾನಿ ಅಂತಾನೆ ಹೇಳ್ಬೋದು. ಕನ್ನಡ ಚಿತ್ರರಂಗದ ಖ್ಯಾತ ನಟ ಶರಣ್ ಮತ್ತು ನಟಿ ಅದಿತಿ ಪ್ರಭುದೇವ್ ಅವರು ಆಗಮಿಸಲಿದ್ದಾರೆ. ವೇದಿಕೆಯಲ್ಲಿ ಪ್ರತಿಭೆ ಪ್ರದರ್ಶಿಸಲು ಅವಕಾಶ ಸಿಗುವುದೇ ಬಹಳ ಅಪರೂಪ. ಅವಕಾಶವನ್ನ ಸಿಕ್ಕಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದರ ಉಪಯೋಗವನ್ನ ಪಡೆದುಕೊಳ್ಬೇಕಾಗುತ್ತೆ. ಹಾಡು ಅಂತಂದ್ರೆ ಆಕೆ ನಂಬಿರುವಂತ ಶಿವನನ್ನ ಹಾಡಿನ ಮೂಲಕ ಆರಾಧಿಸುವ ಚಪ್ಪಲಿ ಹಾಕಿಕೊಂಡಿರುವುದು ಸಮಜಾಯಿಸ್ ಅಲ್ಲ ಅನ್ನುವುದು ಕೂಡ ಅವರ ಭಾವನೆಗಳಾಗಿತ್ತು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಫಿನಾಲೆ ಹಂತಕ್ಕೆ ತಲುಪಿದ ಸರಿಗಮಪ ಶೋ ಮುಕ್ತಾಯ ಹಂತಕ್ಕೆ ಬಂದು ನಿಂತಿದೆ. ವೀಕ್ಷಕರ ನೆಚ್ಚಿನ ಶೋ 13 ಸ್ಪರ್ಧಿಗಳು ವಿನ್ನರ್ ಪಟ್ಟ ಸಿಗೋದು ಯಾರಿಗೆ? ಹಾಗಾದ್ರೆ ಸೊ ವೀಕ್ಷಕರ ನೆಚ್ಚಿನ ಶೋ ಮುಕ್ತಾಯ ಹಂತಕ್ಕೆ ಬಂದು ನಿಂತಿದೆ. ಇಷ್ಟು ದಿನಗಳ ಕಾಲ ತಮ್ಮ ಹಾಡುಗಳ ಮೂಲಕವೇ ವೀಕ್ಷಕರ ಮನಸ್ಸಿಗೆ ಮುದ ನೀಡುತ್ತಿದ್ದ ಗಾಯಕರಿಗೆ ಅಗ್ನಿ ಪರೀಕ್ಷೆ ಶುರುವಾಗ್ಬಿಟ್ಟಿದೆ. ಹೌದು, ಸರಿಗಮಪ ವೇದಿಕೆಯಲ್ಲಿ ಪ್ರತಿಭೆಗಳ ಮಹಾ ಅನ್ವೇಷಣೆ ನಡೀತಾ ಇದೆ. ನಾಡಿನ ನಾನಾ ಭಾಗದ ಗಾನ ಕೋಗಿಲೆಗಳು ವೇದಿಕೆಗಾಗಿ ಹಂಬಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ಅರಸಿ ಬಂದವರು ಫಿನಾಲೆ ಹಂತಕ್ಕೆ ತಲುಪಿದ್ದಾರೆ. ಸರಿಗಮಪ ರಿಯಾಲಿಟಿ ಶೋ ಫಿನಾಲೆ ಹತ್ತಿರ ಆಗುತ್ತಿದ್ದಂತೆ ವೀಕ್ಷಕರ ಕುತೂಹಲವು ಕೂಡ ಹೆಚ್ಚಾಗ್ಬಿಟ್ಟಿದೆ. ಅದರ ಜೊತೆಗೆ ಸ್ಪರ್ಧಿಗಳ ನಡುವೆ ಒಂದಿಷ್ಟು ಕಠಿಣ ಪೈಪೋಟಿ ನಡೀತಾ ಇದೆ. ಈ ವಾರ ನಡೀತಾ ಇರುವಂತಹ ಟಿಕೆಟ್ ಟು ಫಿನಾಲೆಯಲ್ಲಿ 13 ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ. ಬಾಳು ಬೆಳಗುಂದಿ, ದ್ಯಾಮೇಶ್, ಭೂಮಿಕಾ, ಲಹರಿ, ಕಾರ್ತಿಕ್, ಮನೋಜ್, ರಶ್ಮಿ ಡಿ, ಅಮೋಘ್, ವರ್ಷ, ಸುದೀಕ್ಷಾ, ಆಗಮ್ ಶಾಸ್ತ್ರಿ, ದೀಪಕ್, ಶಿವಾನಿ ಮತ್ತು ಆರಾಧ್ಯ ರಾವ್ ನಡುವೆ ಹಣಾಹಣಿ ಶುರುವಾಗ್ಬಿಟ್ಟಿದೆ. ಈಗಾಗಲೇ 13 ಸ್ಪರ್ಧೆಗಳಲ್ಲಿ ಒಬ್ಬರಿಗೆ ಲಕ್ಕಿ ಎಂಬಂತೆ ಫಿನಾಲೆ ಟಿಕೆಟ್ ಸಿಕ್ಕಿಬಿಟ್ಟಿದೆ. ಅಷ್ಟೇ ಅಲ್ಲದೆ ಈ ವಾರ ನಡೀತಾ ಇರುವಂತಹ ಟಿಕೆಟ್ ಫಿನಾಲೆ ಸಂಚಿಕೆಯ ಕನ್ನಡ ಚಿತ್ರರಂಗದ ಖ್ಯಾತ ನಟ ಶರಣ್ ಮತ್ತು ನಟಿ ಅದಿತಿ ಪ್ರಭುದೇವ್ ಅವರು ಆಗಮಿಸಲಿದ್ದಾರೆ. ಅದರಲ್ಲಿ ಖ್ಯಾತ ನಟ ಶರಣ್ ಅವರಿಂದ ಆ ಲಕ್ಕಿ ಸ್ಪರ್ಧಿಗೆ ಫಿನಾಲೆ ಟಿಕೆಟ್ ನೀಡಲಾಗಿದೆ. ಸೊ ಟಿಕೆಟ್ ಟು ಫಿನಾಲೆ ಪಾಸ್ ಪಡೆದ ಲಕ್ಕಿ ಸ್ಪರ್ಧಿ ಬೇರೆ ಯಾರು ಅಲ್ಲ, ಅವರೇ ಬೀದರ್ನ ಶಿವಾನಿ ಅಂತಾನೆ ಹೇಳ್ಬೋದು. ಈಗಾಗಲೇ 13 ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಲಕ್ಕಿ ಎಂಬಂತೆ ಫಿನಾಲೆ ಟಿಕೆಟ್ ಸಿಕ್ಕಿಬಿಟ್ಟಿದೆ. ಸಹಜವಾಗಿ ಯಾಕಂದ್ರೆ ನಟಿ ಅದಿತಿ ಪ್ರಭುದೇವ್ ಆಗಿರ್ಬೋದು, ಶರಣ ಅವರು ಆಗಮಿಸಿ ಈ ಟಿಕೆಟ್ ಫಿನಾಲೆಯನ್ನ ಲಕ್ಕಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಬೀದರ್ನ ಶಿವಾನಿ ಬಹಳ ಅದ್ಭುತವಾಗಿ ಹಾಡ್ತಾರೆ. ಆದ್ರೆ ಸಂಸ್ಕಾರ ದೊಡ್ಡದು. ಯಾಕಂದ್ರೆ ಇಂಡಿಯನ್ ಐಡಲ್ ಸ್ಪರ್ಧಿ ವೇದಿಕೆಯಲ್ಲೂ ಕೂಡ ಸಖತ್ ಐಷಾರಾಮಿ ತಳುಕು ಬಳುಕು ಬಟ್ಟೆ ಧರಿಸಿ ಒಂದಿಷ್ಟು ಅಂತಂದ್ರೆ ಸ್ಯಾಂಡ್ಲ್ವುಡ್ ನ ಬಟ್ಟೆಗಳು ಯಾವ ರೀತಿ ಹಾಕೋತಾರೆ ಅದನ್ನೆಲ್ಲವೂ ಕೂಡ ತಮ್ಮ ಪ್ರತಿಭೆ ಜೊತೆಗೆ ಲಕ್ಕು ಸಹ ಸಾಕಷ್ಟು ಮಹತ್ವ ನೀಡುತ್ತೆ. ಅಲ್ಲಿಗೆ ಬರುವಂತ ಪ್ರದರ್ಶನ ನೀಡ್ತಾರೆ. ಯಾಕಂದ್ರೆ ಕೇವಲ ಇಲ್ಲಿ ಸರಿಗಮಪ ಮಾತ್ರ ಅಲ್ಲ, ಇಲ್ಲಿ ಶಿವಾನಿ ಈ ಹಿಂದೆಯೂ ಕೂಡ ಇಂಡಿಯನ್ ಐಡಲ್ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿದ್ರು. ಅಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನ ತೋರಿಸಿದ್ರು ಸಾಕಷ್ಟು. ಯಾಕಂದ್ರೆ ವೇದಿಕೆಯಲ್ಲಿ ಪ್ರತಿಭೆ ಪ್ರದರ್ಶಿಸಲು ಅವಕಾಶ ಸಿಗುವುದೇ ಬಹಳ ಅಪರೂಪ. ಅವಕಾಶವನ್ನ ಸಿಕ್ಕಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದರ ಉಪಯೋಗವನ್ನ ಪಡೆದುಕೊಳ್ಬೇಕಾಗುತ್ತೆ. ಹೆಚ್ಚಿನ ಸ್ಪರ್ಧಿಗಳು ನಿಲುವಾಗಿರುತ್ತೆ. ಆದ್ರೆ ಈ ವೇದಿಕೆಗೆ ಬಂದಂತ ಶಿವಾನಿ ಅಂದ್ರೆ ಬೇರೆ ತರಾನೇ ಇತ್ತು. ಹಾಡುವ ಮೊದಲು ಚಪ್ಪಲಿ ಕಳಿಸಿ ಬಂದಿದ್ರು, ಜಡ್ಸ್ ಹುಬ್ಬೇರುವಂತೆ ಮಾಡಿದ್ರು. ಹಾಡು ಅಂತಂದ್ರೆ ಆಕೆ ನಂಬಿರುವಂತ ಶಿವನನ್ನ ಹಾಡಿನ ಮೂಲಕ ಆರಾಧಿಸುವ ಚಪ್ಪಲಿ ಹಾಕಿಕೊಂಡಿರುವುದು ಸಮಜಾಯಿಸ್ ಅಲ್ಲ ಅನ್ನುವುದು ಕೂಡ ಅವರ ಭಾವನೆಗಳಾಗಿತ್ತು. ಸೊ ಜಡ್ಜಸ್ ಸಂದರ್ಭದಲ್ಲಿ ಅಂದ್ರೆ ಇಂಡಿಯನ್ ಐಡಲ್ ಸಂದರ್ಭದಲ್ಲಿ ಅಲ್ಲಿ ಕೇಳಿದಂತ ಸಂದರ್ಭದಲ್ಲಿ ನೀವೊಬ್ಬರೇ ಬಂದಿದ್ದ ಅಥವಾ ನಿಮ್ಮ ಜೊತೆ ಯಾರಾದ್ರೂ ಬಂದಿದ್ದಾರೆ ಅಂತಂದ ಸಂದರ್ಭದಲ್ಲಿ ಯಾವಾಗ ಕೇಳ್ತಾರೆ, ಅವಾಗ ಆಕೆ ತನ್ನ ಕೊರಳನ್ನ ತೋರಿಸಿ ಶಿವ ಸದಾ ನನ್ನ ಜೊತೆಗಿರ್ತಾನೆ, ನಾನು ಒಬ್ಬಳೇ ಬರಲ್ಲ, ಹೀಗೆ ಸಾಧ್ಯವೇ ಇಲ್ಲ ಅಂತ ಒಂದಿಷ್ಟು ಮಾತನ್ನ ಮಾತಾಡ್ತಾರೆ. ನೋಡಿ, ಆಕೆ ಪ್ರತಿ ನಡೆ ನುಡಿ ಅಲ್ಲಿಂದ ನಯ ವಿನಯ ಎಲ್ಲವೂ ಕೂಡ ಜಡ್ಜಸ್ ಏನಿರ್ತಾರಲ್ಲ ಅವರ ಮನ ಗೆದ್ದು ಬಿಡ್ತಾರೆ. ಅಂದ ಹಾಗೆ ಈ ಭಕ್ತಿಯ ಪರಮಾಂಶ ಹಾಡಿದ್ದು ಅಲ್ಲವೇ ಅಲ್ಲ. ಯಾಕಂದ್ರೆ ಆ ಹಾಡು ಯಾವ ರೀತಿಯಾಗಿತ್ತು ಅಂತಂದ್ರೆ ಬಹಳ ಅದ್ಭುತವಾಗಿರಿ. ಆ ಹಾಡಿಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತೆ. ಶಿವ ಅನ್ನೋದು ನಿಜ ಭಕ್ತರಿಗೆ ಹೇಗೆ ಸಂಕುಚಿತತೆಯನ್ನ ಮೀರಿದ್ದು ಅನ್ನೋದು ಆಕೆ ಮೂಲಕ ತೋರಿಸಿಕೊಟ್ಟಿದ್ರು. ಸದ್ಯಕ್ಕೀಗ ಶಿವಾನಿ ಹಾಡು ಎಲ್ಲೆಡೆ ಸಖತ್ ವೈರಲ್ ಕೂಡ ಆಗ್ತಾ ಇರುವಂಥದ್ದು. ಬೀದರ್ನ ಶಿವಾನಿ
ಶಿವದಾಸ್ ಸ್ವಾಮಿ ಕುಟುಂಬಸ್ಥರೆಲ್ಲರೂ ಕೂಡ ಸಂಗೀತ ಕಲಾವಿದರು. ಸಂಗೀತ ಕಲೆಯಿಂದ ಉತ್ತಮ ಸಂಸ್ಕಾರಯುತ ಮೌಲ್ಯಗಳನ್ನ ಕಲಿಯುವ ಸಾಧ್ಯತೆ ಇದೆ. ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದಾಗಿ ಆತ್ಮವಿಶ್ವಾಸವನ್ನ ಹೆಚ್ಚುತ್ತದೆ ಎಂದು ಶಿವಾನಿ ಅವರು ಸಾಬೀತನ್ನ ಪಡಿಸಿದ್ದಾರೆ. ಇವರು ಇಡೀ ಕುಟುಂಬ ಸಂಗೀತದಿಂದ ಜೀವನ ನಡೆಸ್ತಾ ಇದೆ. ಶಿವಾನಿಗೆ ತಂದೆ ತಾಯಿ ಮೊದಲ ಗುರು. 3ನೇ ವರ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶಿವಾನಿ ಹಾಡನ್ನ ಹಾಡೋದಕ್ಕೆ ಆರಂಭವನ್ನ ಮಾಡ್ತಾರೆ. ಆವಾಗ ಕಲಿಯೋದಕ್ಕೆ ಶುರು ಮಾಡ್ತಾರೆ. ಸಂಗೀತ ಕಲಾವಿದರಾದಂತಹ ಕವಿತಾ ಸ್ವಾಮಿ, ಪರಂ ಶಿವಾನಂದ ಸ್ವಾಮಿ ಅವರ ಮಗಳಾಗಿ 2006 ಡಿಸೆಂಬರ್ ತಿಂಗಳಲ್ಲಿ ಜನಿಸಿರುವಂತಹ ಶಿವಾನಿ ಸ್ವಾಮಿ 3 ವರ್ಷದ ಚಿಕ್ಕ ವಯಸ್ಸಿನಿಂದಲೇ ತಂದೆಯನ್ನೇ ಗುರುವಾಗಿಸಿಕೊಂಡು ಸಂಗೀತ ಅಭ್ಯಾಸವನ್ನ ಮಾಡಿದಂಥವ್ರು. ಇದೀಗ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದಿಷ್ಟು ಛಾಪವನ್ನ ಮೂಡಿಸಿದ್ದಾರೆ. 13,000 ಸ್ಪರ್ಧಿಗಳು ಇಂಡಿಯನ್ ಐಡಲ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು. ಅವರಲ್ಲಿ 25 ಜನರನ್ನ ಟಿವಿಯ ಮೆಗಾ ಆಡಿಷನ್ ಆಯ್ಕೆ ಮಾಡಲಾಗಿದ್ದು, ಅದರಲ್ಲಿ ಕರ್ನಾಟಕ ರಾಜ್ಯದ ಏಕೈಕ ಕಲಾವಿದೆ ಶಿವಾನಿ ಕೂಡ ಒಬ್ರು. ಈ ಮೂಲಕ ಸಂಗೀತ ಲೋಕದಲ್ಲಿ ಬೀದರ್ನ ಮೆರುಗು ಮತ್ತಷ್ಟು ಹೆಚ್ಚಿಸುವಲ್ಲಿ ಯಶಸ್ವಿ ಆಗ್ತಾಳೆ ಶಿವಾನಿ ಅವರು. ನೋಡಿ, ಇದಕ್ಕೂ ಮೊದಲು 2020ರಲ್ಲಿ ನಡೆದಂತಹ ಜಿಟಿವಿಯ ಸರಿಗಮಪ ಸಂಗೀತ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಬೆಳ್ಳಿ ಪದಕವನ್ನ ಗೆದ್ದಿರ್ತಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಫ್ರೈಡ್ ಆಫ್ ತೆಲಂಗಾಣ ಸ್ಪರ್ಧೆಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಪಡಿತಾರೆ. 2022ರಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಾಲೇಜು ಸಂಗೀತ ಸ್ಪರ್ಧೆಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಪಡಿತಾರೆ. ಮಹಾರಾಷ್ಟ್ರದ ಚಾ ಅವಾಜ್ ಸಂಗೀತ ಸ್ಪರ್ಧೆಯಲ್ಲೂ ಕೂಡ ಪಾಲ್ಗೊಂಡು ಪ್ರಥಮ ಸ್ಥಾನವನ್ನ ಪಡಿತಾರೆ. ಬೀದರ್ ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ಹಾರಿಸಿರ್ತಾರೆ. ಕಲ್ಯಾಣ ಕರ್ನಾಟಕ ಕಲಾವಿದೆಯ ಒಕ್ಕೂಟದ ಶಿವಾನಿ ಶಿವದಾಸ್ ಸ್ವಾಮಿ ಅವರ ಸಂಗೀತ ಸೇವೆ ಗುರುತಿಸಿ ಕಳೆದ ವರ್ಷ ಬೀದರ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕಲ್ಯಾಣ ರತ್ನ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಗಿದೆ. ಅಲ್ಲದೆ ಬೀದರ್ನ ಸಂಸ್ಕೃತಿಯ ವೇದಿಕೆ ಆಯೋಜಿಸಿದಂತಹ ಬಿದರಿ ಜನಪದ ಗಾಯನ ಸ್ಪರ್ಧೆಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅದು ಕೂಡ ವಿಶೇಷ. ಅಂದ ಹಾಗೆ ಈ ಹುಡುಗಿಯ ಸಿಂಪಲ್ ಸುನಿ ನಿರ್ದೇಶನ ವಿನಯ್ ರಾಜ್ಕುಮಾರ್ ಅವರ ನಟನೆಯ ಒಂದು ಸರಳ ಪ್ರೇಮ ಕಥೆ ಸಿನಿಮಾಗೂ ಕೂಡ ಒಂದು ಹಾಡನ್ನ ಕೂಡ ಹಾಡಿದ್ದಾರೆ. ನೋಡಿ, ಇದೀಗ ಫಿನಾಲೆ ಟಿಕೆಟು ಸರಿಗಮಪ, ಯಾಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ನೋಡುವಂತ ನೆಚ್ಚಿನ ಶೋ ಇದು. ಯಾಕಂದ್ರೆ ಪ್ರತಿಯೊಬ್ಬ ತಮ್ಮ ತಮ್ಮ ಜಿಲ್ಲೆಯ ತಮ್ಮ ಭಾಗದ ಮಕ್ಕಳು ಹಾಡ್ತಾರೆ ಅಂತಂದಾಗ ಸಾಕಷ್ಟು ಜನ ನೋಡ್ತಾರೆ. ಪ್ರಮುಖವಾಗಿ 13 ಜನ ಇದೀಗ ಲಿಸ್ಟ್ ನಲ್ಲಿ ಇದ್ದಾರೆ. ಸೊ 13 ಸ್ಪರ್ಧೆಗಳಲ್ಲಿ ವಿನ್ನರ್ ಪಟ್ಟ ಯಾರಿಗೆ ಸಿಗ್ಬಹುದು? ಹಾಗಾದ್ರೆ ಟಿಕೆಟು ಫಿನಾಲೆಯಲ್ಲಿ ಈಗಾಗಲೇ ಶಿವಾನಿಯನ್ನ ಪಡೆದಿರುವಂತದ್ದು. ನೆಕ್ಸ್ಟ್ ಯಾರು ಪಡಿತಾರೆ, ಏನ್ ಕತೆ ಅಂತ ಕಾದು ನೋಡಬೇಕಾಗಿರುವಂತದ್ದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,